ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಫ್ರೆಂಡ್ಸ್. ಇದು ಬಂದು ನಾನು ನಿಮ್ಮ ಕಲ್ಪನಾ. ಸೊ ಆಫ್ಟರ್ ಲಾಂಗ್ ಟೈಮು ನಾನೊಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ಬ್ಲಾಗಲ್ಲಿ ನಾನಿವತ್ತು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾವು ಮನೆಯಿಂದ ಈಗ ಹೊರಟಿರೋದು ಮಾರ್ನಿಂಗ್ ಅರೌಂಡ್ 6 o'clock ಆಗಿ ಹೊರಟಿದ್ದೀವಿ. ಡಿಸೆಂಬರ್ ಮಂತಲ್ಲಿ ಇರೋದ್ರಿಂದ ತುಂಬ ಚಳಿಯಾಗಿದೆ. ಸೊ ನಾವೀಗ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂದ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ, ನಮ್ಮ ಹಸ್ಬೆಂಡು, ನನ್ನ ಮಗಳು ಮತ್ತು ನಾನು. ಸೊ ಬೆಳಗ್ಗೆ ಚಳಿ ಇರೋ ಕಾರಣ ಎಲ್ಲರೂ ಸ್ವೆಟರು ಮತ್ತು ಅವಳಿಗೆ ಕ್ಯಾಪು ಎಲ್ಲ ಹಾಕ್ಬಿಟ್ಟು ಫುಲ್ ಕವರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಈ ಥರ ವೆದರು. ಬೆಳಗ್ಗೆನೇ ನಾವು ಈ ಥರ ಹೋಗೋದು ತುಂಬ ರೇರಾಗಿ ಹೋಗ್ತಿರ್ತೀವಿ. ಈಗ ಸ್ವಲ್ಪ ರೀಸೆಂಟಾಗಿ ಸ್ವಲ್ಪ ಜಾಸ್ತಿನೇ ಹೋಗ್ತಿದ್ವಿ ಅನ್ಬೋದು. ಈ ಒಂದು ಮಂತಲ್ಲಿ ನಾವು ಇದೊಂದು 2ನೇ ಸರಿ ಇದು ಹೋಗ್ತಾ ಇರೋದು. ಸೊ ಬೆಳಗ್ಗಿನ 6 ಗಂಟೆಗೆ ಎದ್ಬಿಟ್ಟು ಹೋಗ್ತಾ ಇದ್ವಿ. ನನ್ನ ಮಗಳನ್ನು ಪಾಪ ಅವಳು 5 ಗಂಟೆಗೆ ಎಬ್ಬಿಸ್ಬಿಟ್ಟು ನಾವೆಲ್ಲ ರೆಡಿಯಾಗಿ ಸ್ನಾನಗೇನ ಮುಗಿಸ್ಕೊಂಡು ರೆಡಿಯಾಗಿ ಅವಳನ್ನು ಕರ್ಕೊಂಡು ಚಳಿಲಿ ಹೋಗ್ಬೇಕನ್ನೋದು ನಮಗೂ ಸ್ವಲ್ಪ ಹಿಂಸೆ ಅನಿಸೋದು. ಬಟ್ ಅವಳೇನು ತೊಂದರೆ ಇಲ್ಲ. ನನ್ನ ಮಗಳು ರೆಡಿ ಆಗ್ತೀನಿ ಎದ್ದೇಳಮ್ಮ ಅಂದರೆ ಸಾಕು, ಎದ್ದು ಕೂತ್ಬಿಟ್ಟಿರ್ತಾಳೆ. ಹೊಸ ಬಟ್ಟೆ ತೋರಿಸಿದ್ರೆ ಸಾಕು ಅವಳಿಗೆ. ಸೊ ಇಲ್ಲಿಂದ ನಾವೀಗ ಗೌಡಗೆರೆಗೆ ಹೋಗೋಣ ಅಂದ್ಬಿಟ್ಟು ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಂಡು ರೈಲಿಗೆ ಕಾಯ್ತಾ ಇದ್ದೀವಿ. ಇಲ್ಲಿಂದ ಏನು ತುಂಬಾ ಹತ್ತಿರನೇ ನಮಗೆ ಗೌಡಗೆರೆ ಅಂದರೆ. ಇಲ್ಲಿಂದ ನಾವು ಚನ್ನಪಟ್ಟಣಕ್ಕೆ ಹೋಗ್ತೀವಿ. ಒಂದು 43 ಕಿಲೋಮೀಟ್ರ್ ಆಗುತ್ತೆ ರೈಲ್ವೆ ಸ್ಟೇಷನ್ನಿಂದ ಮತ್ತು ಚನ್ನಪಟ್ಟಣ ರೈಲ್ವೆಗೆ. ಸೊ ಅಲ್ಲಿಂದ ನೆಕ್ಸ್ಟು ನಾವು ಬಸ್ ಇರುತ್ತಂತ, ಆ ಕಡೆಗೆ ಬಸ್ ಮಾಡ್ಕೊಂಡು ಹೋಗಬೇಕು. ಹಾಗೆ ಕೂತಿರೋ ಪ್ಲೇಸಲ್ಲಿ ಇಲ್ಲಿ ಪೀಸನ್ ಅಂದರೆ ಪಾರಿವಾಳಗಳೆಲ್ಲ ಕೂತಿದ್ವು, ಚೆನ್ನಾಗಿ ಕಾಣಿಸ್ತಾ ಇತ್ತು ಅವು. ಅಲ್ಲಿ ಫುಡ್ ಹಾಕಿದ್ದಾರೆ. ಸೊ ಹಾಗಾಗಿ ಅವು ತಿನ್ನೋದಕ್ಕೆ ಅಂದ್ಬಿಟ್ಟು ಹೋಗಿದ್ವು. ಅವು ಈಗ ಫ್ಲೈ ಮಾಡಿದೇವೆ, ಅದೊಂದು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೂತಿದ್ದೀನಿ. ಸೊ ನೋಡ್ಬೋದು, ಅವು ನೋಡಿ ಎಷ್ಟು ಚೆನ್ನಾಗಿ ಫ್ಲೈ ಮಾಡ್ತಿದ್ದೇವೆ. ಅಂದರೆ ಹಾರ್ಕೊಂಡು ಹೋಗೋದು ನೋಡೋದಕ್ಕೆ ಚೆಂದ ಅಲ್ವಾ ಅದು. ನನ್ನ ಮಗಳಂತೂ ಈ ಥರ ತುಂಬ ಇಷ್ಟಪಡ್ತಾಳೆ. ಎಂಟರ್ಟೈನ್ಮೆಂಟ್ ಮಕ್ಕಳಿಗೆ ಇದ್ದೇ ಇರುತ್ತಲ್ವ. ಸೊ ಅದರಲ್ಲೂ ಇವಳು ತುಂಬಾ ಇಷ್ಟಪಡ್ತಾಳೆ ಈ ಥರದ್ದೆಲ್ಲನೂ. ಸೊ ಹಾಗೆಯೇ ಅವಳಿಗೋಸ್ಕರ ಅಂತ ಒಂದು ವಿಡಿಯೋ ಮಾಡಿಕೊಂಡೆ. ಅದು ವಿಡಿಯೋ ನಿಮಗೂ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಹಾರ್ತಾ ಇದ್ದಾವೆ. ಪಕ್ಷಿಗಳ ಒಂದು ಕಲರವ ಒಂದು ಸೌಂಡು ಕೇಳೋಕ್ಕೆ ಚೆಂದ ಅಲ್ವಾ. ಸೊ ಹಾಗೆಯೇ ಇಲ್ಲೆಲ್ಲ ತುಂಬ ಜನನೂ ಇದ್ದರು. ಆಮೇಲೆ ನಾವು ರೈಲ್ವೆ ಸ್ಟೇಷನಲ್ಲಿ ಹೋಗಿ ಕೂತ್ಕೊಂಡ್ವಿ. ರೈಲ್ ಬಂದು ರೈಲ್ವೆಲ್ಲಿ ಹತ್ತಿದ್ವಿ. ಸೊ ನೋಡಿದರೆ ಜನನೇ ಇರಲಿಲ್ಲ ಬೆಳಗ್ಗೆ ಟೈಮಲ್ಲಿ. ಸೊ ಹೋಗ್ತಾಯಿದ್ದು ಮೈಸೂರಿಗೆ ಹೋಗುತ್ತಲ್ವ. ಸೊ ಜನ ತುಂಬ ಕಡಿಮೆ ಇತ್ತು. ನಾನು, ನನ್ನ ಮಗಳು, ನಮ್ಮ ಹಸ್ಬೆಂಡ್ಗೆ ಫುಲ್ ಒಂದು ಸೀಟ್ ಆಗಿತ್ತು. ಆ ಕಡೆ ಪಕ್ಕದಲ್ಲಿ ಒಬ್ಬರೇ ಕೂತಿದ್ರು ಅಷ್ಟೇ. ಸೊ ನಾವು ಅಲ್ಲಿಂದ ನೆಕ್ಸ್ಟ್ ಈಗ ನಾವು ಚನ್ನಪಟ್ಟಣಕ್ಕೆ ಬಂದುಬಿಟ್ಟು ಚನ್ನಪಟ್ಟಣದಿಂದ ಬಸ್ಸಿಗೆ ಬಂದ್ವಿ. ಬಸ್ಸಿಂದ ನಾವು ಬರೋದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಸೊ ಬಸ್ಸಿಗೆ ಚನ್ನಪಟ್ಟಣದಿಂದ ಬಸ್ಸಿಗೆ ಬರೋದಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಗೌಡಗೆರೆ ಬರೋದಕ್ಕೆ. ಈಗ ಇಲ್ಲಿ ಕಾರ್ ಬರ್ತಾ ಇದೆಯಲ್ಲ, ಅದು ಬಂದು ಮೇನ್ ರೋಡು. ಸೊ ಬಸ್ ಎಲ್ಲ ಬಂದುಬಿಟ್ಟು ಇಲ್ಲೇ ಕೂಡ ಸ್ಟಾಪ್ ಮಾಡ್ತಾರೆ. ಸೊ ಅಲ್ಲಿಂದ ಸ್ಟಾಪ್ ಇಳಿದ್ಬಿಟ್ಟು ನಾವು ಈ ರೋಡಲ್ಲಿ ಇದು ರೋಡ್ ಎಲ್ಲಿದೆ ಈಗ ಸದ್ಯಕ್ಕೆ. ಸೊ ಈ ರೋಡಲ್ಲಿ ನಾವು ನಡ್ಕೊಂಡು ಹೋಗೋದು. ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರನ್ನ ಹೋಗ್ಬೇಕಷ್ಟೇ. ಸೊ ಅಷ್ಟರಲ್ಲಿ ಬಂದುಬಿಡುತ್ತೆ ದೇವಸ್ಥಾನ. ಸೊ ಹೋಗ್ತಾ ದಾರಿಲಿ ಇಲ್ಲೊಂದು ದೇವಸ್ಥಾನ, ಆ ಥರ ಫೇಮಸ್ ಆಗಿರೋ ಒಂದು ದೇವಸ್ಥಾನ ಇದೆ ಅಂದ್ಬಿಟ್ಟು ಯಾರಿಗೂ ಗೊತ್ತಾಗಲ್ಲ. ಅಷ್ಟು ಇನ್ನೂ ಇಂಪ್ರೂವೈಸ್ ಮಾಡಿಲ್ಲ ಇಲ್ಲಿ, ಇನ್ನು ಈಗೀಗ ಮಾಡ್ತಾ ಇದ್ದಾರೆ. ಸೊ ಅಕ್ಕಪಕ್ಕ ಇಲ್ಲೆಲ್ಲ ತೆಂಗು ಜಾಸ್ತಿ ಅಲ್ವಾ, ತೆಂಗಿನ ಗಿಡಗಳು ಜಾಸ್ತಿನೇ ಇದ್ದಾವೆ. ಸೊ ನಾವು ಹೋಗ್ತಾ ಇದ್ವಿ, ನನ್ನ ಮಗಳು ನಾನು ಆಂದವೆ. ಬಟ್ ದೇವಸ್ಥಾನ ನಾವು ತುಂಬ ದಿನದಿಂದ ಬರಬೇಕು ದೇವಸ್ಥಾನಕ್ಕೆ ಅಂತ ಆಸೆ ಇತ್ತು, ಬಟ್ ಬರೋಕ್ಕಾಗಿರಲಿಲ್ಲ. ಈ ಸರಿ ನಮ್ಮ ಮನೆಯವರೇ ಸರಿ ಹೋಗಿ ಬರೋಣ ಎಲ್ಲ ಅಂತ ಅಂದರು. ಸೊ ಹಾಗಾಗಿ ಎಲ್ಲ ಹೊರಟು ಬಂದ್ವಿ. ಬೆಂಗಳೂರಿಂದ ತುಂಬಾ ಹತ್ತಿರ ಆಗುತ್ತೆ ಈ ಒಂದು ಗೌಡಗೆರೆ ಬರೋದಕ್ಕೆ. ಬೆಂಗಳೂರಿಂದ ರೈಲಿಗೋ ಅಥವಾ ಬಸ್ಸಿಗಾದರೂ ಬಂದರೂ ಚನ್ನಪಟ್ಟಣಕ್ಕೆ ಬಂದು ಇಳಿಬೇಕು ನಾವು. ಎಲ್ಲಿಂದ ಡೈರೆಕ್ಟಾಗಿ ಬಸ್ಸಿಗೆ ಬರ್ಬೋದು. ಗೌಡಗೆರೆಗೆ ಬಸ್ ಇರ್ತವೆ, ಆಟೋ ಇರ್ತವೆ. ಸೊ ಹಾಗೆ ನಾವು ಅದರಲ್ಲಿ ಮುಖಾಂತರ ಬರ್ಬೋದು, ಇಲ್ಲ ಓನ್ ವೆಹಿಕಲಲ್ಲೂ ಕೂಡ ಬರ್ಬೋದು. ಸೊ ಬಂದ ತಕ್ಷಣ ಇಲ್ಲಿ ಎಂಟ್ರೆನ್ಸಲ್ಲಿ ಈ ಥರ ಸ್ಲಿಪ್ಪರೆಲ್ಲ ಬಿಟ್ಬಿಟ್ಟು ಕೈಕಾಲು ತೊಳೆಯೋದಕ್ಕೆ ನೀರೆಲ್ಲ ಸಿಗುತ್ತೆ. ಸೊ ಎಂಟ್ರೆನ್ಸಲ್ಲಿ ದೇವಸ್ಥಾನ ಒಂದು ದರ್ಶನ ಸಿಗುತ್ತೆ ನಮಗೆ. ಸೊ ಇಲ್ಲಿ ಯಾವಾಗಲೂ ಅಂಗಡಿಗಳು ಈ ಥರ ಅಂಗಡಿ ಎನಿ ಟೈಮ್ ಇರ್ತವೆ. ಏನಾದರೂ ಎಮರ್ಜೆನ್ಸಿ ಬೇಕಿದ್ದರೆ ಮಕ್ಕಳಿಗೆ ಅಂತ ತೊಗೊಳಕ್ಕೂ ಕೂಡ ಆಪ್ಷನ್ ಕೂಡ ಇಲ್ಲಿದೆ. ಸೊ ಬಂದ ತಕ್ಷಣ ನೋಡ್ಬೋದು ಈ ಥರ ತಾಯಿ ದರ್ಶನ ಎದುರುಗಡೆಗೆ ಕಾಣಿಸ್ತಾ ಇದೆ. ಸೊ ಇನ್ನೂ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ ತುಂಬಾ. ಸೊ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ಮೇಲೆ ತುಂಬಾ ಒಳ್ಳೆ ಲುಕ್ಕಲ್ಲಿ ಕಾಣಿಸ್ತಾಳೆ ತಾಯಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ತೋರಿಸ್ತಾ ಇದ್ದೇನೆಲ್ಲ ಸ್ಟೆಪ್ಸು. ಸೊ ಅದ್ರ ಮುಖಾಂತರ ಇಲ್ಲಿ ಜನ ಬೇರೆ ಒಂದು ರಶ್ ಇರೋ ಟೈಮಲ್ಲಿ ಅಂದರೆ ಆಷಾಢ ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಆ ಟೈಮಲ್ಲಿ ತುಂಬಾ ರಶ್ ಇರುತ್ತಂತೆ, ಕ್ಯೂ ಇರುತ್ತಂತ ಹೇಳ್ತಾರೆ ಇಲ್ಲಿ. ಸೊ ನಾವು ಬಂದಿರೋ ಟೈಮಲ್ಲಿ ಸೊ ಅಷ್ಟೊಂದೇನು ಇರಲಿಲ್ಲ. ನಾವು ಬಂದಿರೋದು ಈ ಒಂದು ಡಿಸೆಂಬರ್ ಟೈಮಲ್ಲಿ ಬಂದಿರೋದ್ರಿಂದ ಅಷ್ಟು ಕ್ಯೂ ಅನ್ನಿಸ್ಲಿಲ್ಲ ನಮಗೆ ಈ ಟೈಮಲ್ಲಿ. ಸೊ ಅದು ಬೇರೆ ಬೆಳಗ್ಗೆ ಬೇಗನೆ ಬಂದಿದ್ವಿ. ಸೊ ಇದು ಬಂದು ಗರ್ಭಗುಡಿ ದೇವಸ್ಥಾನ ಒಳಗಡೆ ದೇವಿ ಇದ್ದಾಳೆ. ಸೊ ಆ ಒಂದು ದೇವರ ಒಳಗಡೆ ನಮಗೆ ಹೋಗೋದಕ್ಕೆ ಅಲ್ಲಿ ಹೋಗ್ಬೋದು, ಜಸ್ಟ್ ನಮಸ್ಕಾರ ಮಾಡ್ಕೊಂಬರ್ಬೋದು. ಮೊಬೈಲ್ಸ್ ಎಲ್ಲ ಅಲವ್ ಇರೋದಿಲ್ಲ. ಸೊ ಹಾಗೆಯೇ ಹೊರಗಡೆ ನಾವು ದೇವಸ್ಥಾನ ದೇವರು ದರ್ಶನ ಮುಗಿಸ್ಕೊಂಡು ಈಚೆ ಬಂದಮೇಲೆ
ದೇವಸ್ಥಾನದಲ್ಲಿ ತಾಯಿ ದರ್ಶನ ಈ ಥರ ಕಾಣಿಸುತ್ತೆ, ನೋಡ್ಬೋದು ನೀವೆಲ್ಲರೂ. 60 ಅಡಿಯ ಈ ಒಂದು ತಾಯಿ ಮೂರ್ತಿನ ನೋಡೋದಕ್ಕೆ ನಮಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. 18 ಕೈಗಳು ತುಂಬಿ ಆ ಒಂದು 60 ಅಡಿಯಲ್ಲಿ ನಿಂತಿರುವಂಥ ತಾಯಿ, ನಾವು ಹತ್ತಿರದಿಂದ ಹೋಗಿ ನೋಡಿದರೆ ತಾಯಿ ಮುಖನೇ ನಮಗೆ ಕಾಣಿಸೋದಿಲ್ಲ. ಸೊ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ, ಈ ಒಂದು ದೇವಿನ ರೆಡಿ ಮಾಡಿದ್ದಾರೆ. ಸೊ ನೋಡ್ಬೋದು ಇಲ್ಲೆಲ್ಲ ಸೊ ತೆಂಗಿನಕಾಯಿಗಳನ್ನ ಅವರ ಒಂದು ಇಚ್ಛೆ ಅನುಸಾರ ಅವರೆಲ್ಲ ಕಟ್ತಾ ಇದ್ದಾರೆ. ಅವರ ಹರಕೆ ಒಂದು ಫಲ ಅಂತ ಹೇಳ್ಬೋದು ಅದು. ಈ ಒಂದು ದೇವಸ್ಥಾನದ ಹಿಂದ್ಗಡೆಗೇನೆ ಆಂಜನೇಯ ಕಲ್ಲು ಒಡೆದು ಮೂಡಿದ್ದಾರೆ ಅಂತ ಹೇಳ್ತಾರೆ. ಸೊ ಅದರ ಒಂದು ದರ್ಶನ ಕೂಡ ನಾನು ಮಾಡ್ತೀನಿ ಬನ್ನಿ. ಸೊ ಈ ಒಂದು ಆಂಜನೇಯಗೆ 1 ರೂಪಾಯಿ ಕಾಯಿನ್ 2 ರೂಪಾಯಿ ಕಾಯಿನ್ ಅಂತ ಅಲ್ಲಿ ಅಂಟಿಸ್ತಾ ಇದ್ದಾರೆ ನೋಡಿ. ಆ ಥರ ಅಂಟಿಸ್ಬಿಟ್ಟು ಅವರು ಒಂದು ಬೇಡ್ಕೋತಾರೆ. ಅದು ನಿಂತರೆ ಆಗುತ್ತೆ, ನಿಂತಿಲ್ಲ ಅಂದರೆ ಆಗೋದಿಲ್ಲ ಅನ್ನೋ ಒಂದು ನಂಬಿಕೆ. ಸೊ ಹಾಗೆಯೇ ಅಲ್ಲಿ ಶ್ರೀರಾಮನ ಒಂದು ಕಲ್ಲು ಕೂಡ ಇದೆ ಅಂತ ಹೇಳ್ತಾರೆ. ನಮಗೆ ಆ ಕಲ್ಲು ಮುಟ್ಟೋದಕ್ಕಾಗಲಿ ನೋಡೋದಕ್ಕಾಗಲಿ ಸಿಗಲಿಲ್ಲ ಈ ಟೈಮಲ್ಲಿ. ನಾವು ಬಂದಿರೋದು ವೀಕೆಂಡಲ್ಲ ಅಲ್ವಾ. ಸೊ ಈ ಥರ ಟೈಮಲ್ಲಿ ಅದೆಲ್ಲ ಈಚೆ ಇಟ್ಟಿರೋದಿಲ್ಲ ಅಂತ ಹೇಳಿದರು. ಸೊ ಹಾಗೆಯೇ ಇಲ್ಲಿ ನಾವು ದೇವಿ ದರ್ಶನ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರಸಾದ ಸಿಗುತ್ತೆ. ಸೊ ಅಲ್ಲಿ ಅನೌನ್ಸ್ಮೆಂಟ್ ಎನಿ ಟೈಮ್ ಮಾಡ್ತಾನೆ ಇರ್ತಾರೆ. ಸೊ ಪ್ರಸಾದ ಇದೆ ಬನ್ನಿ, ದರ್ಶನ ಮುಗಿಸ್ಕೊಂಡು ಎಲ್ಲ ಪ್ರಸಾದ ತಗೊಳ್ಳಿ ಅಂತ ಹೇಳ್ತಾರೆ. ಸೊ ಹಾಗೆಯೇ ಬಸಪ್ಪನ ಒಂದು ದರ್ಶನ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ನಾವು ಬಸಪ್ಪನ ದರ್ಶನಕ್ಕೆ ಬಂದ್ವಿ. ಸೊ ಬಸಪ್ಪನ ದರ್ಶನ ಅಂದರೆ ನಾನು ಪರ್ಸ್ನಲಿ ನನಗೆ ತುಂಬ ಇಷ್ಟ, ತುಂಬಾ ನೋಡಿದ್ದೀನಿ ಪವಾಡಗಳೆಲ್ಲ. ಸೊ ಹಾಗಾಗಿ ಒಂದು ಸರಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರೋಣ, ಬಸಪ್ಪಂದು ಒಂದು ಆಶೀರ್ವಾದ ತೊಗೊಂಬರೋಣ ಅಂದ್ಬಿಟ್ಟು ಹೋದ್ವಿ. ಇಲ್ಲಿ ಪ್ರಸಾದ ಎನಿ ಟೈಮ್ ಇರುತ್ತೆ ಅಂತ ಹೇಳಿದ್ನಲ್ಲ. ಸೊ ಡೈಲಿ ಒಂದೇ ಥರ ಇರಲ್ಲ, ಬೇರೆ ಬೇರೆ ಥರ ಊಟ ಇಲ್ಲಿ ಸಿಗುತ್ತೆ. ಸೊ 24 ಗಂಟೆ ಕೂಡ ಪ್ರಸಾದ ಸಿಗುತ್ತೆ ಈ ಒಂದು ದೇವಸ್ಥಾನದಲ್ಲಿ. ಹಸಿದು ಬಂದವರಿಗೆ ಅನ್ನನ ನೀಗಿಸೋದೇ ಬಸಪ್ಪನ ಮತ್ತು ಆ ತಾಯಿಯ ಒಂದು ಗುರಿ ಅಂತಲೇ ಹೇಳ್ಬೋದು. ಸೊ ನಾವಿಲ್ಲಿ ಬಸಪ್ಪನ ಒಂದು ಆಶೀರ್ವಾದ ತೊಗೊಂಡು ಪ್ರಸಾದ ಮುಗಿಸ್ಕೊಂಡು ಸೊ ಈಗ ಈಚೆ ಕಡೆ ಬಂದ್ವಿ. ಸೊ ಅದು ಪ್ರಸಾದ ಬಂದು ಆ ದೇವಿಯ ಹಿಂದ್ಗಡೆ ಭಾಗದಲ್ಲಿದೆ. ಸೊ ಅಲ್ಲಿ ನನಗೆ ಮೊಬೈಲ್ ತೊಗೊಳ್ಳೋಕ್ಕೆ ಮರ್ತೆ ಹೋಯಿತು. ಬರುವಾಗ ನೋಡಿ ತಾಯಿನ ಒಂದು ದರ್ಶನ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಅಂದ್ಕೊಂಡ ಥರ ಎಲ್ಲ ಸ್ಕೆಚ್ ಮಾಡಿ ಎಲ್ಲ ಮಾಡಿದರೆ ಈ ಒಂದು ತಾಯಿ ಸನ್ನಿಧಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಭಕ್ತರ ದಂಡು ಇವಾಗ ಹೇಗೆ ಬರುತ್ತೋ ಮುಂದೂ ಕೂಡ ಅದೇ ಥರ ಬರುತ್ತೆ. ಫೈನಲಿ ನಾವು ಒಂದೊಂದು ಫೋಟೋ ತೊಗೊಂಡಿದ್ವಿ ತಾಯಿ ಮುಂದೆ, ಅದೊಂದು ಫೋಟೋಸ್ ಆ್ಯಡ್ ಮಾಡಿದ್ದೀನಿ. ನಿಮ್ಗೆಲ್ರಿಗೂ ಈ ಬ್ಲಾಗು ತುಂಬ ಇಷ್ಟ ಆಯಿತು ಅಂದ್ಕೋತೀನಿ. ಹತ್ತಿರ ಇದ್ದವರು ದಯವಿಟ್ಟು ಹೋಗ್ಬಿಟ್ಟು ಬನ್ನಿ, ತುಂಬಾ ಚೆನ್ನಾಗಿದೆ. ಫೇಮಸ್ ಆಗಿರೋ ಒಂದು ಪ್ಲೇಸು, ತುಂಬಾ ಪವಾಡ ನಡೆಯುತ್ತೆ. ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು.